ಕೇತಗಾನಹಳ್ಳಿ ಜಮೀನು ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ನಾಯಕರುಗಳು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅನ್ನೋದು ಜೆಡಿಎಸ್ನ ಶಾಸಕರುಗಳ ಅಭಿಪ್ರಾಯವಾಗಿದೆ, ಆರೋಪವಾಗಿದೆ. ಸಿಎಂ ಆಗಿದ್ದಾಗಲೇ ಎಚ್ಡಿಕೆ ದಾಖಲೆ ಮಾಡಿಕೊಳ್ಳಬಹುದಿತ್ತು, ಆದರೆ ಕುಮಾರಸ್ವಾಮಿ ಹಾಗೆ ಮಾಡಿಕೊಳ್ಳಲಿಲ್ಲ ಅಂತ ಶಾಸಕ ಎ ಮಂಜು ಅವರು ಕುಮಾರಸ್ವಾಮಿ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ನೋಟಿಸ್ ಇಲ್ಲದೆ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ಕಡೆ ಕೋರ್ಟ್ನಲ್ಲಿ ಅವ್ರು ಹೇಳ್ತಾರೆ ರಾತ್ರಿ ಕೊಟ್ಟಿದ್ದೀವಿ ಅಂತ. ಜಮೀನಿಗಾಗಿ ಎಸ್ಐಟಿ ರಚಿಸಿದ್ದಾರೆ. ಇದು ದ್ವೇಷ ರಾಜಕಾರಣ ಶುರು ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ನವರು ಅನ್ನುವಂತಹ ಮಾತು ಎಲ್ಲಿ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಅಂತ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಕೇತಗಾನಹಳ್ಳಿ ಎಚ್ಡಿ ಕುಮಾರಸ್ವಾಮಿ ಅವರ ಒತ್ತುವರಿ ಪ್ರಕರಣ ರಾಜಕೀಯ ಪ್ರೇರಿತ ಅನ್ನೋದು ಜೆಡಿಎಸ್ ಮತ್ತು ಬಿಜೆಪಿ ನಾಯಕರುಗಳ ಮಾತು. ಯಾರು ಭಯ ಬಿದ್ದಿರೋರು? ಯಾರು ಹೇಳೋರು ಭಯ ಬೀಳ್ತಾರೆ ಅಂತ? ಯಾರು ಭಯ ಬಿದ್ದಿಲ್ಲ. ಇಲ್ಲಿ ಕಾನೂನು ಡಿ ಕೆ ಶಿವಕುಮಾರ್ಗೂ ಒಂದೇ, ಕುಮಾರಸ್ವಾಮಿ ಅವ್ರಿಗೂ ಒಂದೇ, ನನಗೂ ಒಂದೇ, ಇದು ಎಲ್ಲ ನಿಮಗೂ ಒಂದೇ, ಪ್ರತಿಯೊಬ್ಬರಿಗೂ ಒಂದೇ. ಈಗ ಯಾರು ಅಂತ ನೀವು ಹೇಳಿದ್ರೆ ಅದಕ್ಕೆ ನಾನು ಉತ್ತರ ಹೇಳ್ತೇನೆ. ಯಾರು ಮಂತ್ರಿ ಅಂತ ಹೇಳಿದ್ರೆ ನಾನು ಉತ್ತರ ಹೇಳ್ತೇನೆ. ಅವ್ರು ಮಾಡೋರು ಇವ್ರು ಮಾಡೋ ಅಂತ ಹೇಳಿದ್ರೆ ನೀವು ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಹೇಳಿದ್ರೆ ನಾನು ಹೇಳೋದಕ್ಕೆ ತಯಾರಿಲ್ಲ. ರಾಜಕಾರಣದಲ್ಲೇ ಅಲ್ಲ, ಕಾಮನ್ ಆಗಿ ಯಾರು ಮಾಡಿದ್ರು ತಪ್ಪು ಮಾಡಬಾರ್ದು ಅಂತ ಅಲ್ಲ. ಒಂದು ದೇಶ ರಾಜಕಾರಣಕ್ಕೆ ಹೋಗಿದ್ದು ಸರ್ಕಾರ, ಬಹುಶಃ ಇವ್ರು ಎಚ್ಚೆತ್ಕೋಬೇಕಾಗುತ್ತೆ. ಇದು ಶಾಶ್ವತ ರಾಜಕಾರಣ ಅಲ್ಲ. ಇದು ಮುಂದೊಂದು ದಿವಸ ಒಂದು ಗಾಜು ಮನೆ ಕೂತ್ಕೊಂಡು ಕಲ್ಲು ಹಿಡಿಯೋದು ಇದು ಮಹಾನ್ ತಪ್ಪು ಅನಿಸುತ್ತೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬ ಮಾಜಿ ಮಂತ್ರಿದು ಬಹುಶಃ ಇವ್ರಿಗೆ ತೆರವುಗೊಳಿಸೋಕ್ಕಾಗಲಿಲ್ಲ. ಇನ್ನೂ ಕೂಡ ವಾಯ್ದೆಗಳು ಹಾಕೊಂಡು ಬರ್ತಾವ್ರೆ. ಕೋರ್ಟ್ ಕೂಡ ಆದೇಶ ನಡೀತು, ಅವ್ರಿಗೆ SIT ಇಲ್ಲ. ಹೆಸರು ಹೇಳೋದು ಬೇಡ ಅವ್ರ ಹೆಸರು, ಅದು ಕೋಲಾರ ಜಿಲ್ಲೆಯ ಪ್ರಮುಖ ಸಚಿವರದು. ಆದರೆ ಈ ಸರ್ಕಾರಕ್ಕೆ ಸಿಂಹ ಸಪ್ನಾಗಿದ್ದ ಕುಮಾರಸ್ವಾಮಿ ಅವ್ರದ್ದು ಏಕಾಏಕಿ ಒಬ್ಬ ರೈತನಿಗೆ ನೋಟಿಸ್ ಕೊಟ್ಟು ತೆರವು ಮಾಡ್ತಾರೆ. ನೋಟಿಸ್ ಇಲ್ಲದೆ ಒಂದು ದೇಶ ರಾಜಕಾರಣಕ್ಕೆ ಏನು ಸರ್ಕಾರ ಹೊರಟಿದೆ, ಇದು ಮುಂದೊಂದು ದಿವಸ ಜನ ತಕ್ಕ ಉತ್ತರ ಕೊಡ್ತಾರೆ ಅಂತ ನಮ್ಮ ಅಭಿಪ್ರಾಯವಾಗಿ ತಿಳಿಸ್ತೀನಿ. ಪಕ್ಕ ಇವತ್ತಿನ ದಿವಸ ಸ್ಟಾರ್ಟ್ ಆಗಿದೆ, ದೇಶ ರಾಜಕಾರಣ ಸ್ಟಾರ್ಟ್ ಆಗಿದೆ. ಬಹುಶಃ ಇದು ಎಲ್ಲೋಗಿ ನಿಲ್ಲುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಒಂದು ಜಮೀನಿಗೋಸ್ಕರ, ಒಂದು ತೆರವುಗೋಸ್ಕರ ಒಂದು SIT ಸರ್ಕಾರ ರಚನೆ ಮಾಡಿ, ಬೇರೆ ಯಾವುದಕ್ಕೂ ಇಲ್ಲ. ಇದು ಕುಮಾರಸ್ವಾಮಿ ಇದಕ್ಕೆ ಒಂದು SIT ಸರ್ಕಾರ ರಚನೆ ಮಾಡಿ ಇವ್ರು ಹೋಗ್ತಾ ಇದ್ದಾರೆ ಅಂತ ಬಹುಶಃ ಇದು ಎಲ್ಲೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಬಹುಶಃ ಅವರು ಮುಖ್ಯಮಂತ್ರಿ 2 ಸಾರಿ ಮುಖ್ಯಮಂತ್ರಿ ಆಗಿದ್ರು. ಬಹುಶಃ ದಾಖಲಾತಿ ರೆಡಿ ಮಾಡ್ಕೋಬೇಕು, ಎಷ್ಟೊತ್ತು ಬೇಕಿತ್ತು ಅವ್ರಿಗೆ ಗೊತ್ತಿಲ್ವೇ? ಬಹುಶಃ ಒಳ್ಳೆ ದೇಶ ಹೋಗೋದು. ಕೋರ್ಟ್ನ ಸೂಚನೆಯಂತೆ ಒತ್ತುವರಿ ಕಾರ್ಯ ಆಗ್ತಾ ಇದೆ. ಬಟ್ ನೋಟಿಸ್ನ ಡಿಲೇ ಆಗಿದೆಯಾ ಏನು ಅದನ್ನ ಕೋರ್ಟ್ಗೆ ಅವರು ವಿವರಣೆಯನ್ನು ಕೊಡಬೇಕಾಗುತ್ತೆ. ಅದಕ್ಕೆ ಸಂಬಂಧಿಸಿದಂತಹ ಚಾಲೆಂಜ್ನ ಇವರು ಕೂಡ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆದರೆ ಇದು ದ್ವೇಷ ರಾಜಕಾರಣ ಅನ್ನೋದು ಅವರ ಆರೋಪವಾಗಿದೆ. ಕಾರಣ SIT ರಚನೆ ಮಾಡಿರೋದು.